ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಗಾಯ್ಸ್, ಆಫ್ಟರ್ ದಿ 1 ಮಂತ್ ಆದಮೇಲೆ ಮತ್ತೆ ವಿಡಿಯೋ ಮಾಡ್ತಾ ಇರೋದು. ನಾನು ಸ್ವಲ್ಪ ಬ್ರೇಕ್ ತೊಗೊಂಡಿದ್ದೆ, ಸ್ವಲ್ಪ ಬೇಜಾರಲ್ಲಿದ್ದೆ, ನಾನು ತುಂಬಾ ಬೇಜಾರಲ್ಲಿದ್ದೆ. ಸೊ ಅದಕ್ಕೋಸ್ಕರ ಬ್ರೇಕ್ ತೊಗೊಂಡಿದ್ದೆ. ಸೊ ಇನ್ಮೇಲೆ ನಾನು ಮತ್ತೆ ವೀಡಿಯೋಸ್ ಮಾಡ್ತಾನೆ ಇರ್ತೀನಿ. ಸೊ ನನಗೆ ಮುಂಚೆ ಹೇಗೆ ಸಪೋರ್ಟ್ ಮಾಡ್ತಾಯಿದ್ರು, ಪ್ಲೀಸ್ ನನಗೆ ಹಾಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಲೈಫಲ್ಲಿ ಆಗಿದ್ದಂಥ ಘಟನೆಗಳು ತುಂಬಾ ಇದೆ, ತುಂಬಾ ಪೇಯ್ನ್ ಪಟ್ಟಿದ್ದೀನಿ. ಸೊ ಇನ್ಮೇಲೆ ನನ್ನ ನ್ಯೂ ಜರ್ನಿ ನಾನು ಸ್ಟಾರ್ಟ್ ಮಾಡಬೇಕು. ನಾವು ಚೆನ್ನಾಗಿದ್ರೇ, ನಾವು ದುಡ್ಕೊಂಡ್ರೇ ಎಲ್ಲ. ಇಲ್ಲಿ ಯಾರೂ ಇಲ್ಲ, ಇದೆಲ್ಲ ಮೋಸದ ಪ್ರಪಂಚ ಅಷ್ಟೇ. ಸೊ ಇನ್ಮೇಲೆ ನಾನು ಶೂಟಿಂಗ್ ಹೋಗ್ತಾ ಇರ್ತೀನಿ. ಒಬ್ಬರಲ್ಲ ಅಂದರೆ 1000 ಜನ ಫ್ರೆಂಡ್ಸ್ ಆಗ್ತಾಯಿರ್ತಾರೆ. ದಟ್ಸ್ ನಾಟ್ ಮ್ಯಾಟರ್, ಅದೆಲ್ಲ ಮ್ಯಾಟರು. ಸೊ ಇರಲಿ, ಅದು ಇವಾಗ ಪಾಸ್ಟಲ್ಲಿ ತುಂಬಾ ಅನುಭವಿಸ್ಬಿಟ್ಟಿದೆ, ತುಂಬಾ ಪೇಯ್ನ್ ಇದೆ. ನನ್ನ ಪೇಯ್ನ್ ನನಗೆ ಮಾತ್ರ ಗೊತ್ತು, ದೇವ್ರಿಗೆ ಮಾತ್ರ ಗೊತ್ತು. ಓಕೆ, ಪಾಸ್ಟ್ ಎಲ್ಲ ಬೇಡ ಇವಾಗ. ನೆಕ್ಸ್ಟ್ ಇನ್ಮೇಲೆ ನಾವು ಹೇಗಿರಬೇಕು ಅನ್ನೋದು ನಮ್ಮ ಕೈಯಲ್ಲಿದೆ. ಲಾಂಗ್ ಟೈಮ್. ಸೊ ನಾನು ಇವಾಗ ಮತ್ತೆ ಶೂಟ್ಗೆ ಹೋಗಬೇಕು ಅಂತ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಬಟ್ಟೆ ಬೇಕು, ಒಂದು ಶೂ ಬೇಕಾದರೆ ತೊಗೋಬೇಕಿತ್ತು ನನಗೆ. ಶೂ ಬೇಕು, ಮತ್ತು ಸ್ವಲ್ಪ ಬಟ್ಟೆ ಬೇಕು. ನಾನು ಜಾಸ್ತಿ ತೊಗೊಬಂದಿಲ್ಲ ಊರಿಂದ. ಸೊ ನನ್ನ ಮನೆ ಖಾಲಿ ಮಾಡಿದಾಗ ಎಲ್ಲ ನಮ್ಮ ರಿಲೇಟಿವ್ಸ್ ಮನೇಲಿದೆ. ಸೊ ಸದ್ಯಕ್ಕೆ ನನ್ನ ರೂಮ್ ಶಿಫ್ಟ್ ಆಗೋವರೆಗೂ ಕೂಡ ಸ್ವಲ್ಪ ಬೇಕು. ಸದ್ಯಕ್ಕೆ ಶೂಟ್ ಹೋಗೋದಕ್ಕಾದರೂ ಬೇಕಲ್ವಾ. ಸೊ ಅದಕ್ಕೋಸ್ಕರ ಇವಾಗ ಶಾಪ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ನನ್ನ ಫ್ರೆಂಡ್ ಬರ್ತಾ ಇದ್ದಾರೆ. ಇವಾಗ ಆಲ್ರೆಡಿ 2 ಗಂಟೆ ಆಗಿದೆ, ಅವ್ರು ಡ್ಯೂಟಿನೂ ಮುಗ್ದಿದೆ. ಇವಾಗ ಅವರು ಕೂಡ ಬರ್ತಾರೆ ಪಿಕಪ್ ಮಾಡ್ಕೊಂಡು ಹೋಗೋಕ್ಕೆ. ಸೊ ಅಂತಲೇ ಜಾಸ್ತಿ ಮೆನ್ಷನ್ ಆಗ್ತಿದೆ. ಅದು ಹೇಗೆ ಹೋಗ್ಲಿಬೇಕು, ಹೆಂಗೆ ಅದನ್ನು ಮರಿಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಬನ್ನಿ ಹೋಗೋಣ. ಲಾಂಗ್ ಟೈಮಲ್ಲಿ 6 ಮಂತ್ಸ್ ಆದಮೇಲೆ ಮತ್ತೆ ಮೆಟ್ರೋದಲ್ಲಿ ಹೋಗ್ತಾ ಇರೋದು ಇವಾಗ. ಸೊ ತುಂಬ ಎಕ್ಸೈಟಲ್ಲಿದೆ ಇವಾಗ ಹೋಗಲಿಕ್ಕೆ. ಬನ್ನಿ ಹೋಗೋಣ. ಸೊ ಫೈನಲಿ ಬಂದಿದ್ದೀವಿ. ಇವಾಗ ಕೆಳಗಡೆ ಹೋಗೋಣ. ಸೊ ಇವಾಗ ನಾವು ಶಾಪಿಂಗ್ ಮಾಡೋಕ್ಕೆ ಹೋಗ್ತಾ ಇರೋದು. ನಮ್ಮ ಫ್ರೆಂಡ್ ಕೂಡ ಆ ಕಡೆ ಬಂದಿದ್ದಾರೆ. ತುಂಬ ನಾಚಿಕೆ ಪಡ್ಕೊತಾ ಇದ್ದೀನಿ ಇವಾಗ. ಮಾತಾಡಿ. ಸೊ ಫೈನಲಿ ಶಾಪಿಂಗ್ ಎಲ್ಲ ಮುಗಿದಿದೆ. ಟೋಟಲಿ ಅಮ್ಮಮ್ಮ ಅಂದರೆ ಆಲ್ರೆಡಿ ಒಂದು 5000 ಹತ್ರ ಬಿಲ್ ಮಾಡಿದ್ದೀವಿ ಇವಾಗ. ಸೊ ಮೆಟ್ರೋ ಹೋಗೋಣ. MG ರೋಡಿಗೆ ಹೋಗ್ತಾ ಇರೋದು ಇವಾಗ. KFC ತಿನ್ಕೊಂಡು ಇನ್ನೂ ಏನೇನು ಮಾಡೋಕ್ಕೆ ಗೊತ್ತಿಲ್ಲ, ನೋಡೋಣ. ಆ್ಯಕ್ಚುಲಿ ಮೆಜೆಸ್ಟಿಕಲ್ಲಂತೂ ತುಂಬ ಕ್ರೌಡ್ ಇದೆ. ಸೊ ಗಾಯ್ಸ್, ಸ್ಪೆಕ್ ತೊಗೊಂಡಿದ್ದೀನಿ ಇವಾಗ MG ರೋಡಲ್ಲಿ. $5000 ಬಿಲ್ ಮಾಡಿದ್ದೀವಿ ಗಾಯ್ಸ್. ಮತ್ತೆ ಅವು ಇವು ಶಾಪಿಂಗ್ ಎಲ್ಲ ಸೇರಿ. MG ರೋಡು ಮಾತ್ರ ಮಸ್ತಾಗಿರುತ್ತೆ. ತಗೋ. ಗಾಯ್ಸ್, ನನ್ನ ಹತ್ರ ಅಮೌಂಟು 11,000 ರೂಪಾಯಿ ಅಮೌಂಟ್ ಇರೋದು. ಬರೀ 6000 ರೂಪೀಸ್ ಮಾಡಿದ್ದೀನಿ ಅಮೌಂಟು. 6 ಅಂದರೆ 5000 ರೂಪೀಸ್ ಡಮಾರ್ ಆಗಿದೆ. ಇವಾಗ MG ರೋಡಲ್ಲಿ KFC ತಿನ್ನೋಣ ಅಂತ ಬಂದಿದ್ದೀನಿ ನಾನು ಮತ್ತು ನನ್ನ ಫ್ರೆಂಡ್ ಇದ್ದು. ಚೆನ್ನಾಗಿ ಕಾಣ್ತಿದೆ ಎಲ್ಲ ಸ್ವೀಟು. ಹೌದಾ? ಚೆನ್ನಾಗಿ ನನಗೆ ಆಗಿಲ್ಲ ನೋಡೋಣ ಅದು ಹೆಂಗೆ ಕಾಣುತ್ತೆ. ನನಗೆ ಚೆನ್ನಾಗಿ ಕಾಣ್ತಿದೆ ಅಂದರೆ ನಿನಗೂ ಚೆನ್ನಾಗಿ ಕಾಣ್ತಿದೆ ಅಂತ. ಸಖತ್ತಾಗಿ ಕಾಣುತ್ತಲ್ಲ, ನೈಸ್ ಅಲ್ಲ? ಸೂಪರ್. ನೋಡೋ ಚೆನ್ನಾಗಿ ಕಾಣ್ತಿದೆಯಾ? ಸೊ ಇವಾಗ ಗಾಯ್ಸ್ KFC ಆರ್ಡ್ರ್ ಮಾಡಿದ್ದೀವಿ. ತಗೋ ಹಾಕ.
ಅಲ್ಲಿವಾಗ ಬರಬೇಕು, ಅಲ್ಲಿವರೆಗೂ ವೆಯ್ಟ್ ಮಾಡೋಣ. ನೆಕ್ಸ್ಟ್ ಆರ್ಡರ್ ನಮ್ಮದೇ. ಅಯ್ಯ ಮಸ್ತಾಗಿ ಕಾಣ್ತೀವಿ ಬಿಡಪ್ಪ ಹೆಣ್ಸಮ್. ಸೊ ಫೈನಲಿ ಇವಾಗ ತೊಗೊಂಡಿದ್ದೀವಿ. ಪ್ಲೇಟ್ಸ್ ಏನು ಕೊಡಲ್ಲ ಪಿ. ಸರಿಲ್ಲ ಏನು ಪ್ಲೇಟ್ಸು ಅದೆಲ್ಲ ಏನಿಲ್ಲ, ತಿನ್ನು ಹಂಗೆ ಬಂದಿದ್ದಕ್ಕೆ ಶಾಪು. ಬಂದಿದೆ ನೀವು ಕೂಡ ತಿನ್ನೋಣ. ಎಷ್ಟು ದಿನ ಇದು ಗೊತ್ತಾ ತಿಂದರೆ? ಅದೇ ಒಂದು 1 ಇಯರ್ ಆಗಿರ್ಬೋದು ತಿಂದರೆ. ಇದನ್ನು 1 ಇಯರ್. ಎರಡು KFC ಚಿಕನ್ ಪೀಸ್ ಬುಕ್ ಮಾಡಿದ್ದು, ಅದಕ್ಕೆ ಆರ್ಡರು ಪೆಪ್ಸಿನೇ ಆ್ಯಡ್ ಮಾಡಿಲ್ಲ ನಾನು. ಸೊ ಅದಕ್ಕೆ ಇವಾಗ ಸಪ್ರೇಟಾಗಿ ಮತ್ತೆ 2 ಪೆಪ್ಸಿ ತೊಗೋತಾ ಇದ್ದೀನಿ ಇಬ್ಬರಿಗೆ. ಇದು ಯಾಕೋ ಕೋಕ್ ಇದ್ದಂಗಿದೆ, ಪೆಪ್ಸಿ ಥರ ಇಲ್ಲ. ನಾನು ಆರ್ಡರ್ ಮಾಡಿದ್ದು ಪೆಪ್ಸಿ, ಇದು ಬಂದಿರೋದು ಕೋಕ್ ಬಂದಿದೆ. ವೇಸ್ಟ್ ಮಾಡಬೇಡ. 400 rupees. ಸೊ ಓಕೆ ಗಾಯ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಬಾಯ್ ಮಾಡಿ.